ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳ ಆತ್ಮೀಯ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಪುಷ್ಯ ಬಹುಳ ತ್ರಯೋದಶಿ ಶುಕ್ರವಾರ 16/1/2026. ನೋಡಿ, ವಾರ ಬಂದು ಶುಕ್ರವಾರ, ತಿಥಿ ಬಂದು ತ್ರಯೋದಶಿ, ರಾತ್ರಿ 9:58 ಇರ್ತದೆ. ನಕ್ಷತ್ರ ಬಂದು ಮೂಲ, ದಿನಪೂರ್ತಿ ಮೂಲ ನಕ್ಷತ್ರ ಇರ್ತದೆ. ಯೋಗ ಬಂದು ಧ್ರುವ, ಕರ್ಣ ಬಂದು ಗರಜೆ. ಇದನ್ನ ಮಹಾಪ್ರದೋಷ ಅಂತ ಕರೀತಾರೆ. ಇವತ್ತು ಪ್ರದೋಷ ಕಾಲ. ಇವತ್ತು ಅಲ್ಲಿಂದ ನಾವು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನೋಡಿ, ಮೇಷರಾಶಿಯವರಿಗೆ ಇವತ್ತೇನಾದರೂ ಮಾಡಲಿ ಸ್ಟಾರ್ಟಿಂಗ್ ಟ್ರಬಲ್ಲು, ಆರಂಭಿಕ ವಿಘ್ನಗಳು, ಗುಡಿ ಕೈಗಾರಿಕೆಗಳಿಗೆ ತೊಡಗಿರುವವರಿಗೆ ಶುಭ. ಈ ಪ್ಲಾಂಟರ್ಸ್ ಅಂತ ಕರಿತೀವಿ ನೋಡಿ, ರಬ್ಬರ್ ಪ್ಲಾಂಟರು, ಕಾಫಿ ಪ್ಲಾಂಟರು, ಇಂಥ ಪ್ಲಾಂಟೇಶನ್ ಇರ್ತಕ್ಕಂಥವ್ರಿಗೆ ಒಳ್ಳೆ ಕಾರ್ಯಪ್ರಗತಿ. ನೀರಾವರಿ ಆಧಾರಿತ ಬೆಳೆಗಾರರಿಗೆ ಶುಭಕರವಾದ ದಿನ. ಈ ದಿನ ಕುಂಬಾರರು, ಕಮ್ಮಾರರು, ನೇಕಾರರು, ಚಮ್ಮಾರರು ಇವರೆಲ್ಲರೂ ಒಳ್ಳೆಯ ಕಾರ್ಯಪ್ರಗತಿ ಹೊಂದುತ್ತಾರೆ. ಲಕ್ಷ್ಮೀ ಜನಾರ್ದನನ ಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಆದ್ಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಮಕ್ಕಳಿಂದ ಶುಭ ಸುದ್ದಿ, ವ್ಯಾಪಾರಸ್ಥರಿಗೆ ಪ್ರಗತಿ, ರೇಷ್ಮೆ, ಜೇನು, ಅಣಬೆ ಬೆಳೆಗಾರರಿಗೆ ಶುಭಕರವಾದ ದಿನ. ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಕೇಳ್ತೀರಿ ಇವತ್ತು. ಜೊತೆಗೆ ರೈತ ಕಾರ್ಮಿಕರಿಗೆ ಇದನ್ನು ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ನೀವು ಕುಲದೇವತೆಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಎಲ್ಲ ರೀತಿಯ ಗುತ್ತಿಗೆದಾರರು, ಎಲ್ಲ ರೀತಿಯ ಕಾಂಟ್ರಾಕ್ಟರ್ಸ್ಗೂ ಸಹ ಇವತ್ತು ಶುಭಕರವಾಗಿರ್ತಕ್ಕಂಥ ದಿನ. ನೌಕರರಿಗೆ ಉದ್ಯೋಗ ಪ್ರಗತಿ, ಜಾನುವಾರು ವ್ಯಾಪಾರಿಗಳಿಗೆ ಶುಭಕರವಾದ ದಿನ. ಹೈನುಗಾರಿಕೆಯಲ್ಲಿ ಲಾಭ ಇರತಕ್ಕಂಥದ್ದು. ಈ ಹಾರ್ಡ್ವೇರು, ಎಲೆಕ್ಟ್ರಿಕಲ್ ಸ್ಟೋರ್ಸು ಮಾರ್ತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ವ್ಯಾಪಾರ ಆಗುತ್ತೆ. ಗಣಪತಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಮಿತ್ರರ ಸಹಕಾರದಿಂದ ವ್ಯಾಪಾರದಲ್ಲಿ ಪ್ರಗತಿ, ಕೃಷಿಕರಿಗೆ ಮಿಶ್ರ ಫಲ. ಈ ಪ್ಲಾಂಟೇಶನ್ ನಡೆಸ್ತಕ್ಕಂಥವ್ರಿಗೆ, ಪ್ಲಾಂಟರ್ಸ್ಗೆ ಮಂದಗತಿಯ ಪ್ರಗತಿ. ವಿದ್ಯಾರ್ಥಿಗಳಿಗಂತೂ ಭಾಳ ಶುಭಕರವಾದ ದಿನ ಇವತ್ತು. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ. ನೀವು ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಸರ್ಕಾರಿ ಉದ್ಯೋಗಗಳಿಗೆ ಶುಭ, ರೈತರಿಗೆ ಕಾರ್ಯಪ್ರಗತಿ, ಕಟ್ಟಡ ಕಾರ್ಮಿಕರಿಗೆ ಮತ್ತು ಗುತ್ತಿಗೆದಾರರಿಗೆ ಉತ್ತಮ ದಿನ. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು, ಗಾರ್ಮೆಂಟ್ಸ್ ಆಗ್ಬೋದು, ಫುಡ್ ಪ್ರಾಡಕ್ಟ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಆಗ್ಬೋದು, ರೆಡಿಮೇಡ್ ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ಭಾಳ ಶುಭಕರವಾದ ದಿನ. ವಿಶೇಷವಾಗಿ ಈ ಕಾಂಡಿಮೆಂಟ್ಸ್ ನಡೆಸ್ತಕ್ಕಂಥವ್ರಿಗೆ, ಈ ಬ್ರೆಡ್ ಅಂಗಡಿ ಇಟ್ಟಿರ್ತಕ್ಕಂಥವ್ರಿಗೆ, ಸ್ವೀಟ್ ಸ್ಟಾಲ್ ನಡೆಸ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ಈ ದಿನ ನೀವು ಗುರುನಾಮ ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಎಲ್ಲ ರೀತಿಯ ಉದ್ಯೋಗಿಗಳಿಗೆ ಶುಭ ಸುದ್ದಿ. ಅಂದರೆ ಉದ್ಯೋಗ ಅಂದರೆ ಸರ್ಕಾರಿ ಆಗ್ಬೋದು, ಖಾಸಗಿ ಆಗ್ಬೋದು, ಅರೆ ಸರ್ಕಾರಿ ಆಗ್ಬಾರ್ದು, ಫ್ಯಾಕ್ಟ್ರಿಲಿ ಇರ್ತಕ್ಕಂಥದ್ದವರು, ದಿನಗೂಲಿ ಆಗಿರ್ಬೋದು, ಅವರಿಗೆಲ್ಲ ಸಹ ಈ ಉದ್ಯೋಗಿಗಳಿಗೆ ಶುಭಕರವಾದ ದಿನ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧು ಮಿತ್ರರಿಂದ ಶುಭಕರವಾಗಿರ್ತಕ್ಕಂಥ ಸುದ್ದಿ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಇವತ್ತು. ಈ ತೆಂಗು, ಅಡಿಕೆ, ದ್ರಾಕ್ಷಿ, ರಬ್ಬರು ಬೆಳೆಗಾರರಿಗೆ ಶುಭ. ಆಭರಣ ವ್ಯಾಪಾರರಿಗಂತೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಬಂಗಾರ, ಬೆಳ್ಳಿ ಆಭರಣಗಳನ್ನ ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಲಕ್ಷ್ಮೀ ಅಷ್ಟೋತ್ತರ ಶತನಾಮವನ್ನು ಕೇಳಿ ಅಥವಾ ದೇವಸ್ಥಾನಕ್ಕಾಗಿ ಲಕ್ಷ್ಮೀ ದೇವಿಗೆ ಅಷ್ಟೋತ್ತರ ಮಾಡಿಸಿ, ನಿಮಗೆ ಒಳ್ಳೆಯದಾಗುತ್ತೆ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲ, ತುಲಾರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ, ಆಭರಣ ವ್ಯಾಪಾರಿಗಳು, ಜವಳಿ ಅಂಗಡಿಗಳವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು. ರೈತರಿಗೆ ಉತ್ತಮ ಕಾರ್ಯಪ್ರಗತಿ. ವಾಹನಗಳ ವ್ಯಾಪಾರಿಗಳಿಗಂತೂ ಶುಭಕರವಾದ ದಿನ. ಈ ದಿನ ಡ್ರೈ ಫ್ರೂಟ್ಸ್ ಮಾರ್ತಕ್ಕಂಥವ್ರು, ಸಾಂಬಾರು ದಿನಸು ಮಾರ್ತಕ್ಕಂಥವ್ರು, ಕಾಫಿ ಪೌಡ್ರು, ಕಾಫಿ ವರ್ಕ್ಸ್ ಅಂತೀವಿ ನೋಡಿ, ಅವರಿಗೆಲ್ಲ ಸಹ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಆರೋಗ್ಯದಲ್ಲಿ ಪ್ರಗತಿ. ಕೃಷಿ ಸಲಕರಣೆ ಮಾಡ್ತಕ್ಕಂಥವರು, ರೇಷ್ಮೆ ಸಲಕರಣೆ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಒಳ್ಳೆಯದಾದ ಲಾಭ.
ಸಿದ್ಧಪಡಿಸಿದ ವಸ್ತುಗಳಿಗೆ ಒಳ್ಳೆಯ ಶುಭಕರವಾದ ಬೇಡಿಕೆ ಇರತಕ್ಕಂಥದ್ದು, ಜವಳಿ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗುರು ಸ್ಮರಣೆ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಮಿಶ್ರ ಪ್ರಗತಿ. 6ಕ್ಕೆ 10 3ಕ್ಕೆ ಹಿಡಿಯಲ್ಲ ಅನ್ನೋ ರೀತಿಯಲ್ಲಿ ಮಿಶ್ರ ಪ್ರಗತಿ ಇರತಕ್ಕಂಥದ್ದು. ಹೈನುಗಾರಿಕೆಯವರಿಗೆ ಶುಭ. ಈ ನ್ಯಾಯವಾದಿಗಳು, ಪತ್ರಬರಹಗಾರರು, ಈ ಬ್ರೌಸಿಂಗ್ ಸೆಂಟರ್ ಇರ್ತಕ್ಕಂಥವ್ರಿಗೆ ಉತ್ತಮವಾದ ವ್ಯವಹಾರ ನಡೀತದೆ ಇವತ್ತು. ತರಕಾರಿ, ಹಾಲು, ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾದ ವ್ಯಾಪಾರ ಇರ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಾತ್ಮರೆ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಪ್ರಗತಿ, ನೀವೇನು ಅಂದ್ಕೊಂಡಿರ್ತೀರಿ ಅವೆಲ್ಲ ಆಗ್ತಕ್ಕಂಥದ್ದು. ಆರೋಗ್ಯದ ಸಮಸ್ಯೆಗಳಿಂದ ಗೊಂದಲ. ಕುರಿ, ಕೋಳಿ, ಮೇಕೆ ಸಾಕಾಣೆಗಾರರಿಗೆ ಶುಭಕರವಾದ ದಿನ. ಈ ಹೋಟೆಲ್ಲು, ಕಾಂಡಿಮೆಂಟ್ಸ್ ಇರ್ತಕ್ಕಂಥವ್ರಿಗೆ ವ್ಯಾಪಾರ ಆಗ್ತಕ್ಕಂಥದ್ದು. ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಹಣದ ಹೂಡಿಕೆಯಲ್ಲಿ ಸಫಲತೆ, ಅಂದರೆ ನೀವು ಮಾಡತಕ್ಕಂಥ ಇನ್ವೆಸ್ಟ್ಮೆಂಟು ನಿಮಗೆ ಲಾಭ ತಂದು ಕೊಡುತ್ತೆ ಇವತ್ತು. ಕೃಷಿ ಕಾರ್ಯಗಳಲ್ಲಿ ಅಡೆತಡೆ. ಎಲ್ಲ ರೀತಿಯ ಕಾರ್ಮಿಕರಿಗೆ ಸಂತಸವಾಗಿರ್ತಕ್ಕಂಥ ದಿನ ಇವತ್ತು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ, ಪೆಸ್ಟಿಸೈಡ್ಸ್ ಅಂಗಡಿ, ಮೆನ್ಯೂರ್ಸ್ ಅಂಗಡಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾದ ಲಾಭಕರವಾದ ವ್ಯಾಪಾರ ಇರ್ತಕ್ಕಂಥದ್ದು. ಗೋವಿನ ಪೂಜೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಾರ್ಯವಿಘ್ನ, ದೇಹಾಲಸ್ಯ, ವೃಥಾ ತಿರುಗಾಟ. ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಕಬ್ಬು ಬೆಳೀತಕ್ಕಂಥವರು, ಗೆಡ್ಡೆ ಗೆಣಸು ಬೆಳೀತಕ್ಕಂಥವರು, ತಂಬಾಕು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಮಾವು, ಹಲಸು ಬೆಳೆಗಾರರಿಗೆ ಇವತ್ತು ವಿಶೇಷವಾದ ಒಂದು ಪ್ರಗತಿ ಇರ್ತಕ್ಕಂಥದ್ದು ಅವರ ಕಾರ್ಯಗಳಲ್ಲಿ. ಹೂವು, ಹಣ್ಣು, ತರಕಾರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾಗಿರ್ತಕ್ಕಂಥ ದಿನ. ಗುರುಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಇದು ಈ ದಿನದ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಆ ಒಂದು ಲಕ್ಷ್ಮೀ ಜನಾರ್ದನನ ಕರುಣೆಯಿಂದ ಈ ದಿನ ನೀವು ಹಿಡಿದಿರ್ತಕ್ಕಂಥ ಕೆಲಸಗಳು ಶುಭವಾಗಿ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ, ದಿನ ಭವಿಷ್ಯದ ಕಾರ್ಯಕ್ರಮ ಮುಗಿಸ್ತಿದ್ದೇವೆ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ನಮ್ಮ ವಿಷಯಗಳನ್ನು ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ. ಜೈ ಶ್ರೀರಾಮ್.